ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಲ್ಲ? ಚೆನ್ನಾಗಿ ಓದಬೇಕು. ದೆನ್ ನೆಕ್ಸ್ಟು ಇವತ್ತು ಸ್ವಲ್ಪ ಸನ್ಲೈಟ್ ಡಿಸ್ಟ್ರಾಕ್ಷನ್ ಇದೆ, ಅದು ಹಾಗೆ ಫೇಸ್ ಮೇಲೆ ಹಾಗೆ ಬೀಳ್ತಿದೆ. ಇಟ್ಸ್ ಓಕೆ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕಟ್ ಆಫ್. ಲಾಸ್ಟ್ VAO ಎಕ್ಸಾಮ್ 2025 ಕಟ್ ಆಫ್ ಎಲ್ಲಿಗೆ ನಿಂತಿತ್ತು ಅಂತ ಹೇಳ್ತೀನಿ. ಯಾವ್ಯಾವ ಕೆಟಗರಿಗೆ ಯಾವ್ಯಾವ ರಿಸರ್ವೇಷನಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಡಿಸ್ಟ್ರಿಕ್ ವೈಸ್ ಮಾಡ್ಕೊಂಡು ಹೋಗೋಣ. ಅಂದರೆ ಒಂದೊಂದು ಡಿಸ್ಟ್ರಿಕ್ಕಿಗೂ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಅನ್ನೋದು ನೋಡೋಣ. ಆದಷ್ಟು ಬೇಗ ಬೇಗ ಒಂದೊಂದು ಡಿಸ್ಟ್ರಿಕ್ನ ಕಂಪ್ಲೀಟ್ ಮಾಡ್ತೀನಿ. ಮೊದಲನೇದಾಗಿ ಚಿಕ್ಕಮಗಳೂರು ನೋಡೋಣ. ಟೋಟಲ್ 2 ಪೇಪರ್ ಇತ್ತು, ನಿಮಗೆ ಗೊತ್ತಿರೋ ಹಾಗೆ. ಪೇಪರ್ 1 100 ಮಾರ್ಕ್ಸ್ಗೆ, ಪೇಪರ್ 2 100 ಮಾರ್ಕ್ಸ್ಗೆ. 2 ಪೇಪರ್ ಕ್ಲಬ್ ಆಗಿ ನಮಗೆ ಕಟ್ ಆಫ್ ನಿಲ್ಲುತ್ತೆ. ಟೋಟಲ್ 200 ಮಾರ್ಕ್ಸ್ಗೆ. ಫಸ್ಟ್ ಕೆಟಗರಿ ಬಂದ್ಬಿಟ್ಟು ಜನರಲ್ ಮೆರಿಟ್ ವಿಮೆನ್. ಜನರಲ್ ಮೆರಿಟ್ ವಿಮೆನ್ಗೆ 123 ಕಟ್ ಆಫ್ ನಿಂತಿದೆ. ದೆನ್ ಸೆಕೆಂಡ್ ಜನರಲ್ ಮೆರಿಟ್ ರೂರಲ್. ಜನರಲ್ ಮೆರಿಟ್ ರೂರಲ್ ಬಂದ್ಬಿಟ್ಟು 122ಗೆ ನಿಂತಿದೆ. ನಾನು ಎಲ್ಲ ಕಟ್ ಆಫ್ ಲಿಸ್ಟನ್ನ ಇಲ್ಲೆಲ್ಲಾದರೂ ಹಾಕಿರ್ತೀನಿ, ಓಕೆನಾ. ದೆನ್ ಜನರಲ್ ಮೆರಿಟ್ ಅದರ್ಸ್ ಬಂದ್ಬಿಟ್ಟು 122. ಆ್ಯಕ್ಚುಲಿ ಪ್ರತಿ ಡಿಸ್ಟಿಕ್ಕಿಗೂ ಯಾವ್ಯಾವ ರಿಸರ್ವೇಷನಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇತ್ತು ಅನ್ನೋದು ಫಸ್ಟೇ ಕೊಟ್ಟಿದ್ರು. ಸೊ ಅದ್ರ ಬೇಸಿಸ್ ಮೇಲೆ ಈ ಕಟ್ ಆಫ್ ನಿಂತಿರೋದು, ಓಕೆನಾ. ದೆನ್ ಜನರಲ್ ಮೆರಿಟ್ ಪಿ ಹೆಚ್ ಬಂದ್ಬಿಟ್ಟು 81 ಮಾರ್ಕ್ಸ್ ಹಿಂಗೆ ನಿಂತಿದೆ ಜನರಲ್ ಮೆರಿಟಲ್ಲಿ. ದೆನ್ ಜನರಲ್ ಮೆರಿಟ್ ಎಕ್ಸ್ ಆರ್ಮಿ ಬಂದ್ಬಿಟ್ಟು 72.75 ನಿಂತಿದೆ. ದೆನ್ ಶೆಡ್ಯೂಲ್ ಕ್ಯಾಸ್ಟ್ ವುಮೆನ್ 95.50 ನಿಂತಿದೆ. ದೆನ್ ಶೆಡ್ಯೂಲ್ ಕ್ಯಾಸ್ಟ್ ರೂರಲ್ 119.75 ನಿಂತಿದೆ. ದೆನ್ ಶೆಡ್ಯೂಲ್ ಕಾಸ್ಟ್ ಅದರ್ಸ್ 119.25 ನಿಂತಿದೆ. ದೆನ್ ಶೆಡ್ಯೂಲ್ ಕಾಸ್ಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ 72 ನಿಂತಿದೆ. ದೆನ್ ಶೆಡ್ಯೂಲ್ ಟ್ರೈಬ್ ವಿಮೆನ್ 89.50 ನಿಂತಿದೆ. ದೆನ್ ಶೆಡ್ಯೂಲ್ ಟ್ರೈಬ್ ಅದರ್ಸ್ ಬಂದ್ಬಿಟ್ಟು 106ಗೆ ನಿಂತಿದೆ. ದೆನ್ ಕೆಟಗರಿ ಅದರ್ಸಲ್ಲಿ ಬಂದ್ಬಿಟ್ಟು 113.25 ನಿಂತಿದೆ. ದೆನ್ 2A ವುಮೆನ್ನಲ್ಲಿ ಇದೆಲ್ಲ ಮತ್ತು ಒ ಬಿ ಸಿ ಅಂಡರಲ್ಲಿರುವಂತಹ ಕೋಟಾಗಳಲ್ಲಿ ನಿಂತಿರೋದು. 2A ವಿಮೆನ್ ಬಂದ್ಬಿಟ್ಟು 113ಗೆ ನಿಂತಿದೆ. 2A ರೂರಲ್ ಬಂದ್ಬಿಟ್ಟು 112.25ಗೆ ನಿಂತಿದೆ. ದೆನ್ 2A ಅದರ್ಸ್ ಬಂದ್ಬಿಟ್ಟು 117.75 ನಿಂತಿದೆ. ದೆನ್ 2B ಅದರ್ಸ್ ಬಂದ್ಬಿಟ್ಟು 118 ನಿಂತಿದೆ. 3A ಬಂದ್ಬಿಟ್ಟು 118.75 ನಿಂತಿದೆ. 3B ಬಂದ್ಬಿಟ್ಟು 119.75. ಇದರಲ್ಲಿ ಹೈಯೆಸ್ಟು ನಿಂತಿರೋದು ಬಂದ್ಬಿಟ್ಟು 123 ನಿಂತಿರೋದು. 122 ಬಂದ್ಬಿಟ್ಟು ಕಟ್ ಆಫ್ ಸ್ಟಾರ್ಟ್ ಆಗಿರೋದು. ಸೊ ಅವ್ರವ್ರ ಕೋಟಾ ಬೇಸಿಸ್ ಮೇಲೆ ನೀವು ಯಾವ ರಿಸರ್ವೇಷನ್ಗೆ ಬರ್ತೀರೋ ಆ ರಿಸರ್ವೇಷನ್ ನೋಡಿಕೊಂಡು ಅದ್ರ ಮೇಲೆ ಪ್ರಿಪೇರ್ ಆಗಿ. ಬಟ್ ಪ್ರತಿ ವರ್ಷವೂ ಇದೇ ಕಟ್ ಆಫ್ ಇರುತ್ತಾ ಹೇಳೋಕ್ಕಾಗಲ್ಲ, ಯಾಕೆಂದರೆ ಚೇಂಜ್ ಆಗ್ಬೋದು. ಮೇ ಬಿ ನೆಕ್ಸ್ಟ್ ಇಯರ್ ಮತ್ತೆ ಕಾಲ್ ಆದಾಗ ಜಾಸ್ತಿ ಸೀಟ್ಸ್ಗಳಿದ್ರೆ ಆವಾಗ ಜಾಸ್ತಿ ವೇಕೆನ್ಸಿಗಳನ್ನ ಕರಿಬೋದು. ಜಾಸ್ತಿ ವೇಕೆನ್ಸಿಗಳು ಕರೆದ್ರೆ ಮೇ ಬಿ ಜಾಸ್ತಿ ಜನ ಅಪ್ಲೈ ಮಾಡ್ಬೋದು, ಕಾಂಪಿಟೇಷನ್ ಜಾಸ್ತಿ ಆಗ್ಬೋದು. ಜಾಸ್ತಿ ಕಾಂಪಿಟೇಷನ್ ಆದಾಗ ಕಟ್ ಆಫ್ ಜಾಸ್ತಿನೂ ನಿಲ್ಬೋದು. ಒಂದು ವೇಳೆ ಕಾಂಪಿಟೇಷನ್ ಕಮ್ಮಿ ಆಗಿ ಕಟ್ ಆಫ್ ಕಮ್ಮಿನೂ ನಿಲ್ಬೋದು. ಬಟ್ ಇದು 2025, ಇದೆಲ್ಲ ವರ್ಷವೂ ಹೀಗೆ ಇರುತ್ತಾ ಹೇಳೋಕ್ಕಾಗಲ್ಲ, ಓಕೆನಾ. ಸೊ ಕಂಪ್ಲೀಟ್ ಇದ್ರ ಮೇಲೆ ಡಿಪೆಂಡ್ ಆಗಿರಬೇಡಿ. ಒಂದು ಆವ್ರೇಜ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಆದಷ್ಟು 110, 115, 120 ಈ ರೇಂಜಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಇದು ಮಾಡ್ಕೊಳ್ಳಿ, ಮೇ ಬಿ ಆಗ್ಬೋದು, ಓಕೆನಾ. ಕಂಪ್ಲೀಟ್ ಒಂದ್ರ ಮೇಲೆ ಡಿಪೆಂಡ್ ಆಗಿ ನೆಕ್ಸ್ಟ್ ಇಯರು ಇದೇ ಕಟ್ ಆಫ್ ನಿಲ್ಲುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ನಿಂತ್ಕೊಂಬೇಡಿ. ಯಾಕೆಂದರೆ ಇದು ಹೇಗಿದ್ರು ಎಕ್ಸಾಮ್ ಬಂದ್ಬಿಟ್ಟು ಡಿಸ್ಟ್ರಿಕ್ ವೈಸ್ ನಡೆದಿದ್ದು, ಸ್ಟೇಟ್ ವೈಸ್ ಅಲ್ಲ. ಡಿಸ್ಟ್ರಿಕ್ ವೈಸ್ ನಡೆದಾಗ ಕಟ್ ಆಫ್ಗಳು ಮೇಲೆ ಕೆಳಗಡೆ ಆಗ್ಬೋದು. ಈ ವರ್ಷ ಇದ್ದಿದ್ದು ನೆಕ್ಸ್ಟ್ ವರ್ಷ ಇಲ್ದಲೇ ಇರ್ಬೋದು, ಇಲ್ಲ ಇದಕ್ಕಿಂತ ಜಾಸ್ತಿನೂ ಆಗ್ಬೋದು, ಇದಕ್ಕಿಂತ ಕಮ್ಮಿನೂ ಕಟ್ ಆಫ್ ನಿಲ್ಬೋದು. ಸೊ ನಾವು ಇದ್ರ ಮೇಲೆ ಕಂಪ್ಲೀಟ್ ಓರಿಯೆಂಟ್ ಆಗಿ ಇದ್ರ ಮೇಲೆ ಡಿಪೆಂಡ್ ಆಗಿ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಂದು ಅಂದಾಜು ಕಟ್ ಆಫ್ ರೇಂಜ್ ನೋಡ್ಕೊಂಡಿದ್ದೀರಲ್ಲ. ಕಟ್ ಆಫ್ ಅನ್ನೋದು ಪೇಪರ್ ಎಷ್ಟು ಹಾರ್ಡ್ ಆಗಿತ್ತು, ಡಿಫಿಕಲ್ಟಿ ಲೆವೆಲ್ ಎಷ್ಟಿತ್ತು ಅನ್ನೋದು ಡಿಪೆಂಡ್ ಆಗುತ್ತೆ. ಪೇಪರ್ ಈಸಿ ಇತ್ತಾ, ಪೇಪರ್ ಕಷ್ಟ ಇತ್ತಾ ಅನ್ನೋದು
ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತೀನಿ ಅಂದರೆ ಕಂಪ್ಲೀಟಾಗಿ ಇದೇ ಕಟ್ ಆಫ್ ನಿಲ್ಲುತ್ತೆ, ಇಷ್ಟೇ ನಿಲ್ಲುತ್ತೆ ಅನ್ನೋದ್ರ ಮೇಲೆಲ್ಲ ಡಿಪೆಂಡ್ ಆಗಬೇಡಿ. ಚಾನ್ಸೇ ಇಲ್ಲ, ನಾನೇ ಹೇಳ್ತೀನಿ, ಆ ಕಟ್ ಆಫ್ ಮೇಲೆ ನಿಲ್ಲೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಇದು ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ವೈಸ್ ಆಗಿರೋದು. ಸೊ ಕಾಂಪಿಟೇಷನ್ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು. ಈ ವರ್ಷ ಇದ್ದಂಗೆ ನೆಕ್ಸ್ಟ್ ವರ್ಷ ಇರ್ದಲ್ಲೇ ಇರ್ಬೋದು, ಅಥವಾ ವೇಕೆನ್ಸಿ ಬಂದ್ಬಿಟ್ಟು ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಸೊ ಇದೆಲ್ಲದ್ರ ಮೇಲೂ ನಿಂತಿದೆ ನಿಮ್ಮ ಕಟ್ ಆಫ್ ಬಂದ್ಬಿಟ್ಟು ಎಷ್ಟಕ್ಕೆ ನಿಲ್ಬೋದು ಅನ್ನೋದು. ಸೊ ಒಂದು ಅಂದಾಜಲ್ಲಿ ನಾನು ಹೇಳ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ 123 ಹೈಯೆಸ್ಟ್ ಮಾರ್ಕ್ಸ್ ಇರೋದ್ರಿಂದ ಆ ರೇಂಜಲ್ಲಿ ನೀವು ಪ್ರಿಪೇರ್ ಆಗಿ 120, 125 ಈ ರೇಂಜಿಗೆ ಒಂದು ಪ್ರಿಪೇರ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ಸೊ ಆದಷ್ಟು ಅವಾಗ ನೀವು ಆ ಕಟ್ ಆಫಲ್ಲಿ ಬರಲಿಲ್ಲ ಅಂದರೂ ಬಂದ್ರೂ ಕೂಡ ನೀವು ಕಾಂಪಿಟೇಷನಲ್ಲಿ ಇರ್ತೀರ, ಪಾಸ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಓಕೆನಾ? ಸೊ ಅದೊಂದು ನೆನ್ಪಿಟ್ಕೊಳ್ಳಿ. ಬಟ್ ಸ್ಟಿಲ್ ನಿಮ್ಮ ರಿಸರ್ವೇಷನ್ ನೋಡಿಕೊಂಡು ನಿಮ್ಗೆ ಎಷ್ಟು ಕಟ್ ಆಫ್ ಬರುತ್ತೋ ಅದಕ್ಕಿಂತ ಒಂದು 10 ಮಾರ್ಕ್ಸ್ ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆಗಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು OBC 2Aಗೆ 112 ಅಥವಾ 117 ಈ ರೇಂಜಲ್ಲಿ ನಿಂತಿದೆ ಅಂದರೆ ನೀವೇನು ಮಾಡಿ, ಓಕೆ ಆ ರೇಂಜಿಗಿಂತ ಒಂದು 10 ಮಾರ್ಕ್ಸ್ ಅಥವಾ ಒಂದು 5 ಮಾರ್ಕ್ಸ್ ಜಾಸ್ತಿಗೆ ಪ್ರಿಪೇರ್ ಆಗಿ. ಸೊ ದಟ್ ನಿಮಗೆ ಕ್ವಾಲಿಫೈ ಆಗುವಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ಮೇ ಬಿ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಆದಷ್ಟು ಒಂದೊಂದು ವಿಡಿಯೋದಲ್ಲೂ ಒಂದೊಂದು ಡಿಸ್ಟಿಕ್ ಮಾಡ್ಕೊಂಡು ಹೋಗೋಣ. ಯಾಕೆಂದರೆ ಇನ್ನೊಂದೇನು ಅಂದರೆ ಎಲ್ಲ ಡಿಸ್ಟಿಕ್ಕಿಗೂ ಕಟ್ ಆಫ್ನ ಅವರು ಡಿಕ್ಲೇರ್ ಮಾಡಿಲ್ಲ. ಸೊ ಕಟ್ ಆಫ್ನ ನಾವು ನೋಡಬೇಕಾಗತ್ತೆ, ಎಷ್ಟಾಗುತ್ತೆ ಏನು ಅನ್ನೋದು ಅನಲೈಸ್ ಮಾಡಬೇಕಾಗತ್ತೆ. ಫಸ್ಟು ಒಂದೊಂದೇ ಡಿಸ್ಟ್ರಿಕ್ ವೈಸ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಸದ್ಯಕ್ಕೆ ಒಂದು ಡಿಸ್ಟ್ರಿಕ್ದು ಹೇಳಿದ್ದೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಡಿಸ್ಟ್ರಿಕ್ ಹೇಳ್ತೀನಿ. ಆದಷ್ಟು ಎಲ್ಲ ವೀಡಿಯೋದಲ್ಲೂ ಒಂದೊಂದು ಡಿಸ್ಟ್ರಿಕ್ ಹೇಳಿ ಬೇಗ ಮುಗಿಸೋಣ. ಸೊ ದಟ್ ನೀವು ಯಾವ ಡಿಸ್ಟ್ರಿಕ್ಕಿಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆ ಬೇಗ ಅಪ್ಲೈ ಮಾಡಿಕೊಂಡು ಬೇಗ ಪ್ರಿಪೇರ್ ಆಗಿ ಎಕ್ಸಾಮ್ ಕೊಡಿ. ಓಕೆನಾ? ಅಲ್ಲಿ ತನಕ ಆಲ್ ದ ಬೆಸ್ಟ್. ಲವ್ ಯು ಆಲ್.